ಪುಳಿಯೋಗರೆ ಮಾತ್ರ ಸೂಪರಾಗಿತ್ತಪ್ಪ. ಭಾಳ ಟೇಸ್ಟಾಗಿತ್ತು ಪುಳಿಯೋಗರೆ. ಹೌದಾ? ಹಂಗಾದ್ರೆ ನಾನು ಮಾಡಿರೋ ಪುಳಿಯೋಗರೆ ಅಷ್ಟು ಚೆನ್ನಾಗಿತ್ತಾ ನಿಜವಾಗ್ಲೂ? ಯಪ್ಪ, ನನಗೆ ನಾನು ಮಾಡಿರೋದು ನಿಜವಾಗ್ಲೂ ನಾನು ಮಾಡಿರೋದು ನನಗೆ ಇಷ್ಟ ಆಗೋದಿಲ್ಲ ಮಹಿ. ನಿಜ ನನಗೆ ಇಷ್ಟ ಆಗೋದಿಲ್ಲ. ನನಗೆ ಪುಳಿಯೋಗರೆ ತಿನ್ನೋಕ್ಕೇ ಆಗಲಿಲ್ಲ. ನೀನು ಮಾತ್ರ ಸೂಪರಾಗಿದೆ ಪುಳಿಯೋಗರೆ ಅಂತ ಹೇಳ್ತಾ ಇದೀಯ. ಹಾಗಾದರೆ ಪುಳಿಯೋಗರೆ ಸೂಪರಾ? ನೀನು ಮಾಡಿರೋ ಪುಳಿಯೋಗರೆ ಇನ್ನೂ ಸ್ವಲ್ಪ ತಿನ್ನಬೇಕು, ಇನ್ನೂ ಸ್ವಲ್ಪ ತಿಂತಾನೇ ಇರಬೇಕು ಅನ್ನಿಸ್ತೈತೆ. ಅಷ್ಟು ಸೂಪರಾಗಿದೆ ನೀನು ಮಾಡಿರೋ ಪುಳಿಯೋಗರೆ. ಭಾಳ ಚೆನ್ನಾಗಿದೆ. ಪುಳಿಯೋಗರೆ ಬಳು ಚೆನ್ನಾಗಿದೆ. ನನಗೆ ತುಂಬ ಖುಷಿ ಆಯಿತು. ನಾನು ಯಾವ ಪ್ಯಾಕೆಟ್ ಯೂಸ್ ಮಾಡಿದೆ ಗೊತ್ತಾ ಮಹಿ? ಅಯ್ಯಂಗಾರ್ ಯೂಸ್ ಮಾಡಿದೆ. ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟು ಯೂಸ್ ಮಾಡಿ ಪುಳಿಯೋಗರೆ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಅಯ್ಯಂಗಾರ್ ಪುಳಿಯೋಗರೆ ಮಾಡ್ತೀನಲ್ಲ, ಅದಕ್ಕೆ ಅದೊಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ನನಗೂ ಆ ಟೇಸ್ಟು ಇಷ್ಟ. ನನಗೆ ಇನ್ನೂ ಬೇರೆ ಬೇರೆದೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ನಾನು ಯಾವುದೂ ಹಾಕಲ್ಲ. ನಾನು ಅಯ್ಯಂಗಾರೇ ಯೂಸ್ ಮಾಡೋದು. ತುಂಬ ಇಷ್ಟ ಆಯಿತು ಅನಿಸುತ್ತಲ್ವಾ? ಚೆನ್ನಾಗಿ ತಿಂದ, ಹೊಟ್ಟೆ ತುಂಬ ತಿಂದ. ಬಿಸಿ ಬಿಸಿ ಅನ್ನಕ್ಕೂ ಪುಳಿಯೋಗರೆಗೂ ಚೆನ್ನಾಗಿತ್ತು. ಗೊಜ್ಜು ಮಾಡಿದ್ದೆ ನಾನು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಲಸ್ಕೊಂಡು ತಿಂದರೆ ಆಯಿತು ಅಂತ ಹೇಳಿ ಬಿಸಿ ಅನ್ನ ಮಾಡಿ ಗೊಜ್ಜು ಮಾಡಿಬಿಟ್ಟಿದ್ದೆ. ಅದಕ್ಕೆ ಗೊಜ್ಜು ಹಂಗೆ ಇರಿಸಿದ್ದೀನಿ. ಸುಮ್ಮನೆ ಕಲಿಸ್ಬಿಟ್ರೆ ವೇಸ್ಟ್ ಆಗುತ್ತಲ್ಲ, ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಹೌದು ಹೇಳಿ. ವೇಸ್ಟ್ ಮಾಡೋದ್ರಿಂದ ಏನೂ ಬರೋದಿಲ್ಲ. ಏನು ಬರುತ್ತೆ ವೇಸ್ಟ್ ಮಾಡೋದ್ರಿಂದ? ಇದ್ರೆ ಮತ್ತೆ ಮಧ್ಯಾಹ್ನ ಆದರೂ ಊಟ ಮಾಡ್ಬೋದು ಪುಳಿಯೋಗರೆನ, ಅಲ್ವಾ? ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ತಿಂಡಿ ಸೂಪರಾಗಿತ್ತು. ಪಾರು ತುಂಬ ಅದೃಷ್ಟ ಮಾಡಿದ್ಲು ನಿಮ್ಮಂಥವ್ರು ಸಿಗೋದಕ್ಕೆ. ನಮಗೆ ನೀವು ಹಿಂಗೆ ನೋಡ್ಕೊಂಡ್ರಿ ಅಂದಮೇಲೆ ಅವಳು ನಿನ್ನ ಹಿಂಗೆ ನೋಡ್ಕೋಬೋದಲ್ವಾ? ನಮ್ಮಮ್ಮನಿಗೆ ನೈಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅಂದ್ಕೊಂಡೆ, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ನೋಡಪ್ಪ. ಯಾವತ್ತೂ ಪರಿಚಯನೇ ಇಲ್ಲ ಇವರು, ಯಾರು ನಮಗೆ ಗೊತ್ತಿಲ್ಲ, ನಾವು ಯಾರು ನಿಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಆಂಟಿ ಅಂತ ಹೇಳಿ ನಮ್ಮಮ್ಮನ ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಕಾಲೆಲ್ಲ ವಾಸಿ ಆಗೋವರೆಗೂ ನಾನು ತೋರಿಸ್ತೀನಿ, ಹುಷಾರಾಗಿರ್ರಿ ಅಂತ ಹೇಳಿ ಕರ್ಕೊಂಡು ಬರೋದು, ಹೆಂಗೆ ವಾಕ್ ಮಾಡಿಸೋದು, ಕೈ ಹಿಡ್ಕೊಳ್ಳೋದು, ಕರ್ಕೊಂಡು ಬರೋದು ಎಲ್ಲ ಎಷ್ಟು ಚೆನ್ನಾಗಿ ನೀವು ನೋಡ್ಕೊಂಡ್ರಿ. ಭಾಳ ಖುಷಿ ಆಯಿತು ಮಹಿ. ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನಿಸ್ತೈತೆ ಪುಳಿಯೋಗರೆನ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಯ್ಯೋ ತಿನ್ನೋಗಿ, ಅದಕ್ಕೇನಂತೆ? ಪುಳಿಯೋಗರೆ ತಿನ್ನೋಕ್ಕೇನು ಇದೆಯೇ? ಗೊಜ್ಜು ಮಾಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ, ತಿನ್ನೋಗಿ. ಪಾರು ತಿನ್ಲಾ? ಅವಳಿಗೂ ಇನ್ನೂ ಸ್ವಲ್ಪ ಹಾಕ್ಕೊಡು ಅಂತ ಹೇಳಿದರೆ ಹಾಕ್ಕೊಡೋಳಪ್ಪ. ನಾನು ಅಮ್ಮ ಹಂಗೆ ಸ್ವಲ್ಪ ವಾಕ್ ಮಾಡ್ಸೋಣ ಅಂತ ಬಂದೆ. ಅಮ್ಮನೇ ಓಡಾಡ್ತಾ ಇತ್ತು ಇವಾಗ, ಒಂದು ಸ್ವಲ್ಪ ಪರವಾಗಿಲ್ಲ. ಹೆಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನೀವೆಲ್ಲ ತೋರಿಸಿದ್ದಕ್ಕೆ ಅಮ್ಮನ ಕಾಲು ಸ್ವಲ್ಪ ಇವಾಗ ನೋವೆಲ್ಲ ಕಡಿಮೆ ಆಗಿ ಓಡಾಡ್ತಾ ಐತೆ. ನಮ್ಮಮ್ಮಗೆ ನಮ್ಮ ಅಣ್ಣ ಬಂದಿಲ್ಲ ಅನ್ನೋದೇ ಒಂದು ಚಿಂತೆ ಆಗೈತೆ. ಏನು ಮಾಡೋಣ, ನಿಮ್ಮ ಅಣ್ಣ ಬಂದಿಲ್ಲ ಕಣೆ, ನಿಮ್ಮ ಅಣ್ಣ ಬಂದಿಲ್ಲ ಅಂತ ಹೊರ ಕುಕ್ಕಂಡು ನೋಡ್ತೈತೆ. ಅವನು ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನು ಎತ್ತಲಿಲ್ಲ. ಅದೇ ನಮ್ಮಮ್ಮ ಚಿಂತೆ ಮಾಡ್ತಾ ಐತೆ. ಅವನಿಗೆ ಸ್ವಲ್ಪ ಕೆಲಸ ಬ್ಯುಸಿ. ಇವಾಗ ಬಾರ್ ಅಂಗಡಿಗೆ ಹೋಗ್ತಾ ಇದ್ದಾನೆ ಅಂದಮೇಲೆ ಸಾಟರ್ಡೆ ಸಂಡೇ 2 ದಿವಸ ಫುಲ್ಲು ಬ್ಯುಸಿ ಅಲ್ಲ ಬಾರ್ ಅಂಗಡಿ? ನೀವೇ ಹೇಳಿ. ಸಾಟರ್ಡೆ ಸಂಡೇ ಫುಲ್ ಬ್ಯುಸಿ ಯಾವಾಗಲೇ ಆಗಲಿ. ಅಲ್ಲೆಲ್ಲ ರಜೆಗಳು ಇರುತ್ತೆ. ಆರಾಮ ಸಂಡೇ ಅಂತೂ ಫುಲ್ ರಶ್. ಇವತ್ತು ಬರಲ್ಲ ನಮ್ಮ ಅಣ್ಣ, ಸಂಡೇ ಅಲ್ಲ. ಆರಾಮಾಗಿ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರ್ತಾನೆ. ಅದಕ್ಕೆ ಫೋನ್ ಇಲ್ಲಾದರೂ ಸ್ವಿಚ್ ಆಫ್ ಆಗಿರುತ್ತೆ. ನಮ್ಮಮ್ಮ ಅದನ್ನೇ ತಲೆ ಕೆಡಿಸ್ಕೊಂಡು ಕುಕ್ಕಣೈತೆ. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಅಮ್ಮ ಬಿಡಮ್ಮ ಬರ್ತಾನೆ ಅಂತ ಹೇಳಿದ್ರು ನಮ್ಮಮ್ಮ ಅದನ್ನೇ ತಲೆ ಕೆಡಿಸ್ಕೊಂಡು ಕುಕ್ಕಣೈತೆ. ಇನ್ನೂ ಬಂದಿಲ್ಲ ಅಂತ. ಸಾಟರ್ಡೆ ಸಂಡೇ ಒಂದು ಸ್ವಲ್ಪ ಬ್ಯುಸಿ ಆಗ್ತಾನೆ. ಬಾಯಿಲಿಲ್ಲ ನಿಜವಾಗ್ಲೂ ನನಗೆ ಪುಳಿಯೋಗರೆ ಟೇಸ್ಟು ತೆಗಿದ್ರೂ ಪುಳಿಯೋಗರೆ ಘಮ ಬಾಯಲ್ಲೆಲ್ಲನ. ಆ ಪುಳಿಯೋಗರೆ ಟೇಸ್ಟು ನಿಜವಾಗ್ಲೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಪುಳಿಯೋಗರೆ. ಇಂಥ ಟೇಸ್ಟ್ ಪುಳಿಯೋಗರೆನ ನಾನು ಯಾವತ್ತೂ ತಿಂದಿರಲಿಲ್ಲ. ನಿಜವಾಗ್ಲೂ ಅದು ಹೆಂಗೆ ಮಾಡಿದ್ರಪ್ಪ ಈ ಥರ ಪುಳಿಯೋಗರೆನ? ಅಯ್ಯೋ ಅದೇನೇನೇನು ದೊಡ್ಡ ವಿಷಯನಾ? ನೀವು ನೋಡಿ ಹೆಂಗೆ ಕೇಳ್ತಾ ಇದ್ದೀರಾ? ಪುಳಿಯೋಗರೆ ಮಾಡೋದೊಂದು ದೊಡ್ಡ ವಿಷಯನಾ? ಅದಿನ್ನೇನು ಪೌಡ್ರ್ ಸಿಗುತ್ತೆ, ಸ್ವಲ್ಪ ಅದಕ್ಕೆಲ್ಲನ ಹಾಕ್ಬಿಟ್ಟು ಹುಂಚೆ ಹುಳಿ ಹಾಕ್ಬಿಟ್ರೆ ಸಾಕು. ಒಣಮೆಣ್ಸಿನ್ಕಾಯಿ ಸ್ವಲ್ಪ ಮುರಿದಾಕಿ, ಎಣ್ಣೆ ಹಾಕಿ, ಸ್ವಲ್ಪ ಕಡಲೆ ಬೀಜ ಹಾಕಿ ಎಲ್ಲ ಹಾಕ್ಬಿಟ್ಟು, ಒಣಮೆಣ್ಸಿನ್ಕಾಯಿ ಹಾಕಿ, ಬೆಳ್ಳುಳ್ಳಿ ಜಜ್ಜೆ ಗುಟ್ಟು ಹಾಕ್ಬಿಟ್ಟು ಆ ಪೌಡ್ರ್ ಹಾಕ್ತೀನಿ. ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಪುಳಿಯೋಗರೆ, ಗಮ್ ಅನ್ನುತ್ತೆ. ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ಕುಟ್ಟಿ ಹಾಕ್ತೀನಿ. ಅದು ಟೇಸ್ಟ್ ನಿಮಗೆ ಸಿಕ್ಕಿದೆ ಅನಿಸುತ್ತೆ, ಬೆಳ್ಳುಳ್ಳಿ ಹಾಕಿರ್ತೀನಲ್ಲ ಅದಕ್ಕೇನೆ. ಬೆಳ್ಳುಳ್ಳಿ ಹಾಕಿರೋದ್ರಿಂದ ಅದೊಂಥರ ನಿಮಗೆ ಘಮ 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 ಅಂತ ಇದೆ ಅಲ್ವಾ? ಬೆಳ್ಳುಳ್ಳಿದೆ ಚೆನ್ನಾಗೆ ಪುಳಿಯೋಗರೆಗೆ ತುಂಬ ಟೇಸ್ಟ್ ಸಿಗುತ್ತೆ. ಹೇಳ್ದೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ತುಂಬ ಖುಷಿ ಆಯ್ತಲ್ವ ನಿಮಗೆ? ಚೆನ್ನಾಗಿತ್ತು ಅಂತ ಹೇಳಿದ್ದಕ್ಕೆ? ಚೆನ್ನಾಗಿತ್ತು, ಅದಕ್ಕೆ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳ್ದೆ. ನಿಜವಾಗ್ಲೂ
ನೀವು ಸೂಪರ್ ಆಗಿದೆ ಪುಳಿಯೋಗರೆ ಅಂದಿದ್ದಕ್ಕೆ ನನಗೆ ಎಷ್ಟು ಖುಷಿ ಆಗ್ತೈತೆ ಅಂದರೆ ಅಷ್ಟು ಖುಷಿ ಆಗ್ತೈತೆ. ನನಗೆ ಅಲ್ಲ, ಬೇರೆ ಯಾವ ಹೆಣ್ಮಕ್ಳಿಗೆ ಆಗಲಿಳು ಅಡುಗೆ ನೀವು ಮಾಡಿರೋ ತಿಂಡಿ ಅಡುಗೆ ಸಾಂಬಾರು ಎಲ್ಲ ಯಾವುದೇ ಆಗಲಿ, ಈಗ ಒಂದು ಸಾಂಬಾರು ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ, ಚೆನ್ನಾಗೈತೆ ಅಂತ ಹೇಳ್ಬಿಟ್ರೆ ಭಾಳ ಖುಷಿ ಆಗುತ್ತೆ. ಯಾರೇ ಆಗಲಿ ನೀವು ಮಾಡಿರೋ ಸಾಂಬಾರು ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಆಗಿದೆ ನೀವು ಮಾಡಿರೋ ಅಡುಗೆ ಅನ್ನಬೇಕು. ಆಹಾ, ಎಲ್ಲಿಲ್ಲದು ಖುಷಿ ಆಗುತ್ತೆ, ನಾವು ಎಷ್ಟು ಚೆನ್ನಾಗಿ ಮಾಡೋದು ಕಲ್ತಿದ್ದೀವಿ ಅಂತ ಹೇಳಿ. ನಮಗೆ ಹೆಣ್ಮಕ್ಳಿಗೆ ಖುಷಿನೋ ಖುಷಿ, ನನಗೆ ಅಂತಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅಷ್ಟೇ. ನಮ್ಮಮ್ಮನೂ ಹಾಗೆ ಸೇಮ್ ನಿಮ್ಮ ಥರನೇ ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡ್ತಾರೆ. ಹೌದು, ನೀವು ಒಬ್ಬರೇ ಮಗ? ನಾನು ಒಬ್ಬನೇ ಮಗ ನಮ್ಮ ಅಪ್ಪ ನಮ್ಮಮ್ಮನಿಗೆ. ನಮ್ಮದು ಎಷ್ಟು ಒಂದು 50 ಎಕರೆ ಜಮೀನಿದೆ. ಒಂದು 20 ಲಕ್ಷಕ್ಕೆ ತೋಟ ಕೊಡ್ತೀವಿ ವರ್ಷ. ಇನ್ನು ಮುಂದಿನ ವರ್ಷಕ್ಕೆ ಅದೆಲ್ಲ ಬಂದರೆ ಒಂದು 30 ಲಕ್ಷಕ್ಕೆ 35 ಲಕ್ಷಕ್ಕೆ ಕೊಡ್ತೀವಿ. ಇವಾಗ ಇನ್ನೂ ಸ್ಟಾರ್ಟಿಂಗ್, ಇನ್ನೂ ಅದು ಸ್ವಲ್ಪ ಇಟ್ಟಿರೋದು ಇನ್ನೂ ಒಂಬಳೆ ಹೊಡೆದಿಲ್ಲ. ಈ ವರ್ಷ ಬರುತ್ತೆ ಅದು ಫಸಲು. ಅದು ಬಂದುಬಿಟ್ರೆ ಒಂದು 35 ಲಕ್ಷಕ್ಕೆ ನಾವು ವರ್ಷ ತೋಟ ಕೊಡ್ತೀವಿ. ತುಂಬ ಚೆನ್ನಾಗಿದ್ದೀವಿ. ಡೂಪ್ಲೆಕ್ಸ್ ಮನೆ ಕಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ ನಮ್ಮ ಮನೆ. ತುಂಬ ಚೆನ್ನಾಗಿದೆ. ನಮ್ಮಪ್ಪ ನಮ್ಮಮ್ಮ ನೀನು ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ನಾನೇ ಏನು ಮಾಡೋದು ಅಂತ ಸುಮ್ಮನೆ ಬಂದೆ. ಅದಕ್ಕೆ ಹೆಂಗೂ ಪಾರು ಬೇರೆ ನನಗೆ ಸಿಕ್ಕಿದ್ಲಲ್ಲ, ಅದಕ್ಕೆ ಅವಳು ಬೇರೆನೇ ಬಿಸ್ನೆಸ್ ಮಾಡ್ತಾಳಲ್ಲ, ಅವಳು ನನಗೆ ಹೆಲ್ಪ್ ಮಾಡ್ಕೊಂಡಿರು ಅಂತ ಹೇಳಿದ್ಲು. ನಮ್ಮಪ್ಪ ನಮ್ಮಮ್ಮ ಏನಿಲ್ಲ, ನೀನು ಯಾರನ್ನಾದ್ರೂ ಪಾಪ ನಾನು ಮದುವೆ ಮಾಡ್ತೀನಿ ಅಂತಾರೆ. ಹಂಗೆ ಅವ್ರೇನಿಲ್ಲ, ನಾನು ಹೆಂಗೆ ಹೇಳ್ತೀನೋ ಹಂಗೆ ಅಷ್ಟೇ. ನಮ್ಮ ಮನೇಲಿ ನಾನು ಏನು ತಿಂತೀನೋ ಅದನ್ನು ನಮ್ಮ ಅಮ್ಮನೂ ಹಂಗೆ ಮಾಡಿರ್ತಾರೆ. ನಾನು ಚೆನ್ನಾಗೈತೆ ಕಣಮ್ಮ ಅಂದರೆ ಸಾಕು. ಈಗ ನೀವು ಮಾಡಿರೋ ಪುಳಿಯೋಗರೆ ಚೆನ್ನಾಗೈತೆ ಅಂತ ಹೇಳೋದು ನಾನು ನಮ್ಮ ಅಮ್ಮನ ಹತ್ರ ಹಂಗೆ ಹೇಳ್ಬಿಟ್ರೆ, ನಮ್ಮಮ್ಮ ಅದನ್ನು ತಿಂಬೋದೇ ಇಲ್ಲ, ಬಿಡು ನಮ್ಮ ಮಗನೇ ತಿಂತಾನೆ ಮಧ್ಯಾಹ್ನಕ್ಕೆ ತಿರ್ಗಾ ಅಂತೇಳಿ ಎತ್ತಿಕ್ಬಿಡುತ್ತೆ ನಮ್ಮಮ್ಮ ಹಂಗೆ. ಅಯ್ಯೋ ನಮ್ಮಮ್ಮ ಹೇಳೋಳು, ನನಗೆ ಕೊಳ್ಚೇನು ಮಾಡಿಸೈತೆ, ಕೈ ಚೇನ್ ಮಾಡಿಸೈತೆ, ಕೊಳ್ಚೇನು, ಕೈ ಕಡಗನೇ 1-2 ಮಾಡಿಸೈತೆ, ಬ್ರಾಸ್ಲೆಟ್ ಎಲ್ಲ ಮಾಡಿಸೈತೆ, ಮಸ್ತಾಗಿ ಒಡವೆ ಮಾಡಿಸೈತೆ ನನಗೆ. ನನಗೇನು ಯಾವುದಕ್ಕೂ ಕಮ್ಮಿ ಇಲ್ಲ, ಒಬ್ಬನೇ ಮಗ. ನನಗೇನು ನಮ್ಮಪ್ಪ ನಮ್ಮಮ್ಮ ಬೇಜಾನ್ ಆಸ್ತಿ ಮಾಡಿದ್ದಾರೆ. ನೀನು ಕೆಲಸನೇ ಮಾಡಬೇಡ, ಕೂತ್ಕೊಂಡು ಉಣ್ಣು ಮಾರಾಯ ಅಂತಾರೆ. ನಾನು ಬಿಡ ಮತ್ತು ಎಷ್ಟೊತ್ತಂತ ಕೂತ್ಕೊಳ್ಳೋಕ್ಕಾಗುತ್ತೆ ಹೇಳು, ನಿನ್ನ ಕೆಲಸಕ್ಕೆ ಹೋಗ್ಬೇಡ ಅಂತಾರೆ. ನಾನು ಬೆಂಗ್ಳೂರಿಗೆ ಹೋಗ್ತೀನಿ ಅಂದೆ, ಬೆಂಗಳೂರಿಗೆ ಮಾತ್ರ ಬೇಡವೇ ಬೇಡ ಅಂತಾರೆ. ಅಲ್ಲ, ನೀವಿರೋದು ಒಬ್ಬನೇ ಮಗ ಅಂತದ್ರಾಗೆ ನೀವು ಬೆಂಗ್ಳೂರಿಗೆ ಹೋಗ್ತೀವಿ ಅಂತಂದರೆ ಬೆಂಗ್ಳೂರಿಗೆ ಹೋಗ್ಬಿಟ್ರೆ ಪಾಪ ಅವ್ರು ನೋಡ್ಕೊಳ್ಳೋರು ಬೇಡ್ಕಲ್ಲ. ಏನೋ ಮಾತಾಡ್ತಾ ಇದ್ದೀರಾ ಇಬ್ಬರಳು? ಏನಿಲ್ಲ, ಹಂಗೆ ನಮ್ಮ ಮನೆ ಬಗ್ಗೆ ವಿಚಾರಿಸ್ತಾ ಇದ್ರು, ಅದಕ್ಕೆ ಮಾತಾಡ್ತಿದ್ದೆ ಸುಪ್ಪಿ ಅವ್ರ ಹತ್ರ. ನೀವೇನು ತಲೆ ಕೆಡಿಸ್ಕೊಬಿಟ್ರಿ, ನಿಮ್ಮ ಅವ್ರ ಅಣ್ಣ ಬಂದಿಲ್ಲ ಅಂತ ಬೇಜಾರಾಗಿದ್ರು. ಬಿಡಪ್ಪ, ಯಾಕೆ ಬೇಜಾರು ಮಾಡ್ಕೊಂತೀಯ, ಬಂದೇ ಬರ್ತಾನೆ, ನಂಗೆ ಸ್ವಲ್ಪ ಸಾಟರ್ಡೆ ಸಂಡೇ ಅಲ್ಲ, ಸ್ವಲ್ಪ ಬ್ಯುಸಿನೇ ಸಾಟರ್ಡೆ ಸಂಜೆ, ಅದಕ್ಕೆ ಬರ್ತಾನೆ ಅಂತೇಳಿ ಸುಮ್ಮನೆ ಹಿಂಗೆ ಸಮಾಧಾನ ಮಾಡ್ತಾ ಮಾತಾಡ್ತಿದ್ವಿ. ಪುಳಿಯೋಗರೆನೂ ಚೆನ್ನಾಗಿತ್ತು, ತಿಂಡಿ ಚೆನ್ನಾಗಿತ್ತಾ ಅಂತ ಕೇಳಿದ್ರು. ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳಿ ಮಾತಾಡ್ತಾ ಇದ್ವಿ, ನಿಂತ್ಕೊಂಡಿದ್ವಿ ಇಬ್ರು. ಬಾಪರು ಕೂತ್ಕೋ ಬಾ. ತುಂಬ ಇಷ್ಟಪಟ್ಟು ತಿನ್ನಪ್ಪ ಮಹಿ, ಪುಳಿಯೋಗರೆ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಪಾರು, ನನಗಂತೂ ತುಂಬ ಖುಷಿ ಆಯಿತು ನಿಜವಾಗ್ಲೂ. ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಭಾಳ ಅಂದರೆ ಭಾಳನೇ ಖುಷಿ ಆಯಿತು. ಹೆಂಗು ಅತ್ಲಾಗೆ ಪುಳಿಯೋಗರೆ ಚೆನ್ನಾಗೈತೆ ಅಂತ ಹೇಳಿ ಹೊಟ್ಟೆ ತುಂಬ ತಿಂದ್ರಲ್ಲ, ಅಷ್ಟೇ ಖುಷಿ. ಯಾರೇ ಆಗಲಿ ಹೊಟ್ಟೆ ತುಂಬ ಊಟ ಮಾಡಬೇಕು. ಅರ್ಧ ಬರ್ಧ ಊಟ ಮಾಡಿದ್ರೆ ಒಂಥರ ನಮ್ಮ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಅಯ್ಯೋ ನಾವು ಚೆನ್ನಾಗಿ ಮಾಡಿಲ್ಲ, ಅದಕ್ಕೆ ಅವ್ರು ಹೊಟ್ಟೆ ತುಂಬ ಊಟ ಮಾಡಲಿಲ್ಲ ಅನಿಸುತ್ತೆ. ಹಿಂಗೆ ಚೆನ್ನಾಗೈತೆ ಅಂತ ಹೇಳಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ. ನನಗಂತೂ ಭಾಳ ಖುಷಿ ಆಯಿತು. ಅದೇನೇನು ಪುಳಿಯೋಗರೆ ಮಾಡೋದು ಯಾವ ದೊಡ್ಡ ವಿಷಯ ಹೇಳು. ಅದಿನ್ನೇನು ಪುಳಿಯೋಗರೆ ಪ್ಯಾಕೆಟ್ ತಗೊಂಬಂದು ಒಂದಿಟ್ಟು ಹುಂಚೆ ಹುಳಿ ಹಾಕಿ ಮಾಡೋದಷ್ಟೇ. ಮೆಣಸಿನ್ಕಾಯಿ ಅದು ಹಾಕಿ ಅದ್ರಾಗ ಏನೈತಿ, ಹುಂಚೆಹಣ್ಣು ಹಾಕೋದು, ಪುಳಿಯೋಗರೆ ಗೊಜ್ಜು ಮಾಡಿ ಇಕ್ಕೋದು. ಅದೇನೇನು ಅಂತ ದೊಡ್ಡದಲ್ಲ. ಏನು ಪುಳಿಯೋಗರೆ ಚೆನ್ನಾಗಿತ್ತು ಅಂತ ಹೋಗ್ಲಿದ್ದೆ. ಭಾಳ ಹೊಗಳ್ತಾ ಇದೆಯಾ ಪುಳಿಯೋಗರೆ ಚೆನ್ನಾಗಿದೆ ಅಂತ ಹೇಳಿ. ತುಂಬ ಇಷ್ಟ ಆಯಿತು ಅನಿಸುತ್ತೆ ಅಲ್ವಾ ಮಹಿ ನಿನಗೆ? ಒಂಥರ ಟೇಸ್ಟು ಚೆನ್ನಾಗಿತ್ತು. ಒಂಥರ ಚೆನ್ನಾಗಿತ್ತು, ಅದೊಂಥರ ಅದು ಏನೋ ಅವರು ಬೆಳ್ಳುಳ್ಳಿ ಕುಟ್ಟಿ ಹಾಕಿದ್ದಾರೆ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು ಪಾರು. ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇತ್ತು ಅದು. ಡಿಫ್ರೆಂಟ್ ತಿನ್ನಬೇಕು. ಒಂದೇ ಥರ ತಿಂದರೆ ಚೆನ್ನಾಗಿರೋದಿಲ್ಲ, ಡಿಫ್ರೆಂಟ್ ಆಗಿದ್ದರೆ ಚೆಂದ ಯಾವುದೇ ಆಗಲಿ. ಇವತ್ತು ಹೋಗ್ಬೇಕಾಗಿತ್ತಪ್ಪ, ಯಾವುದಾದ್ರೂ ಒಂದು ನೋಡ್ಕೊಂಡು ಯಾವುದಾದ್ರೂ ತೊಗೊಂಬಂದಿದ್ರತ್ಲ ರೆಡಿ ಮಾಡಿ ಮಾರ್ಬೋದಾಗಿತ್ತು. ಸರಿ ಆಯ್ತೇಳ, ಆಮೇಲಿಂದ ಹೋಗೋಣ. ನಾನು ಮಾಡಿರೋ ಪುಳಿಯೋಗರೆ ಮಹಿಗೆ ತುಂಬ ಇಷ್ಟ ಆಗಿದೆ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾನೆ. ಯಾವ ಹೆಣ್ಮಕ್ಳಿಗೆ ಆಗಲಿ ಅಡುಗೆ ತಿಂಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನಿಜವಾಗ್ಲೂ ನನಗೆ ಅಲ್ಲ, ಎಲ್ಲರಿಗೂ ಹಂಗೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.